26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಹಿಂದೆ ಹೇಳಿರಲ್ಲ ಅದನ್ನೆಲ್ಲ. ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಈಗ 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ. ಪಕ್ಷಕ್ಕೆ ಕೆಲಸ ಮಾಡೇ ಮಾಡ್ತಾರೆ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಏನದೇ ಅಂಥ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅದನ್ನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು. ಸರ್ವೆ ಆದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಯಾಕೆ ಹಂಗೇನಿಲ್ಲ ಇಲ್ಲ. ಈಗ ಅವರು ಮಂತ್ರಿ, ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ, ನಾನು ಹೊಂಟಿದ್ದೀನಿ. ಅದು ಗೊತ್ತಿಲ್ಲ ನೋಡೋಣ. ಅದಕ್ಕೆ ಮಂತ್ರಿ ಬರಬೇಕು. ಮಂತ್ರಿ ಬಂದ್ಮ್ಯಾಗ ಡಿಸಿಷನ್ ತಗೋತಾರೆ. ಮಂತ್ರಿ ಯಾರು ಇಲ್ಲ ಈಗ. ನೋಡೋಣ. ಈಗ ನನಗೆ ಜಸ್ಟ್ ಹೇಳಿದ್ದಾರೆ, DC ಅವ್ರ ಜೊತೆ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ. ಓಕೆ ಹೇಳಿ. ಏನು ಜಿಲ್ಲೆ ಒಳಗೆ ಸುಗಮವಾಗಿ ನಡೀತಾ ಇದೆ. ಇನ್ ಟೈಮ್ನಾಗ ಬಹುಶಃ ಎಲ್ಲ ಕಂಪ್ಲೀಟ್ ಆಗ್ತವೆ. ಯಾಕಂದರೆ ಮ್ಯಾಪಿಂಗ್ ಏನಾಗಿದೆ ಅಷ್ಟನ್ನು ಮಾಡಲಿಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ. ಮುಗಿತದೆ. ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅದೇನು ಗೊತ್ತಿಲ್ಲ ಅನ್ನೋದು. BJP ಅವರು ಮಾಡ್ತಾ ಇಲ್ಲ. ಇಲೆಕ್ಷನ್ ಕಮಿಷನ್ ಅಲ್ಲೇ ಡೆಲ್ಲಿಯಲ್ಲಿದೆ. ಅವ್ರಿಗೆ ಹೇಳ್ತಾರೆ, ಅವರೇ ಎನ್ಕ್ವೈರಿ ಮಾಡ್ತಾರೆ. ಯಾವುದು ಸಮಸ್ಯೆ ಆಗಿದೆ, ಎಲ್ಲಿ ಗೊಂದಲ ಆಗಿದೆ ಮಾಡಲಿ. ಅವರು ಹೆಂಗಾರು ಈಗ ದೂರು ಕೊಟ್ಟಿದ್ದಾರೆ, ಅದ್ರಾಗ ಎನ್ಕ್ವೈರಿ ಮಾಡಲಿ. ಬೆಳಗಾವಿಯಲ್ಲಿ 3 ದಿನ RSS ಸಭೆ ಆಯಿತು. ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ. ಜನಸಂಖ್ಯಾ ಅಸಮತೋಲನ ಇರ್ಬೋದು, ಜೊತೆಗೆ ರಾಮ ಮಂದಿರ ವಿಚಾರ ಇರ್ಬೋದು, ಜೊತೆಗೆ RSS ಟೀಕೆ ಯಾರು ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದಿಲ್ಲ. ನೇರವಾಗಿ ನೀವು ಸಂಘಟನೆ ಮೂಲಕ ಉತ್ತರ ಕೊಡಿ ಅನ್ನೋದು. ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರೆ? ಪ್ರೆಸ್ ಮನೆಗೆ ಹೇಳಿದ್ರಾ? RSS ಏನು ಹೇಳೋ ಹೊರಗಡೆ ಬರೋಲ್ಲ, ಅದು ಗುಪ್ತವಾಗಿರ್ತದೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.